ಫ್ರೆಂಡ್ಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕ್ವಾರ್ಟೈಲ್ಸಲ್ಲಿ Q1 Q2 Q3 ಬಗ್ಗೆ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಮತ್ತೆ ಥಿಯರಿನ ಹೇಳಿದ್ದೆ. ಸೊ ಮೀನಿಂಗ್ ಅಂದ್ರೆ ಏನು ಅಂತ. ಸೊ ನಾನು ಈ ವಿಡಿಯೋಸಲ್ಲಿ ಕ್ವಾರ್ಟರ್ಸಲ್ಲಿ ಇಂಡಿವಿಜುವಲ್ ಸೀರೀಸು, ಡಿಸ್ಕ್ರೀಟ್ ಸೀರೀಸು ಮತ್ತು ಕಂಟಿನ್ಯೂಸ್ ಸೀರೀಸಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ಇವತ್ತಿನಿಂದ ನಾನೊಂದು ಹೊಸ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ ವಿಡಿಯೋಸು ನೋಡಿಸ್ಬೇಕು ಅಂತಂದರೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇವಾಗ ನಾವು ಫಸ್ಟ್ ಒಂದು ಕಂಡುಹಿಡಿಯಬೇಕಾದ್ರೆ ನಾವು ಇದರಲ್ಲಿ Q1. ಸೊ ಇಂಡಿವಿಜುವಲ್ ಸೀರೀಸಲ್ಲಿ ನಮಗೆ Q1 ಅಂತ ತಕ್ಷಣ ನಮಗೆ ಫಾರ್ಮುಲಾ ಹಾಕ್ತಾ ಬರಬೇಕು. therefore Q1. ಸೊ Q1 is equal to size of n plus 1 divided by fourth item. So here is equal to size of n. So here n means total number of observation. So total number of observation ಎಷ್ಟಿದೆ? So 11 ಇದೆ. So 11 plus 1 divided by 4 fourth item. So fourth item is equal to size of 12 divided by fourth item. So 12 divided by fourth item is equal to size of third item. So size of third item is equal to Q1 will be is equal to 16. So here ನೀವು ನೋಡಬಹುದು, ಇಲ್ಲಿ ಸೈಜ್ ಬಂದು Q1. ಸೊ Q1. ಸೊ ಹಾಗೇನೆ ನಾವೀಗ Q2 ನೋಡೋಣ. ಸೊ Q2 is equal to size of n plus 1 divided by fifth item is equal to size of n means 11 plus 1 divided by fifth item is equal to size of 12 divided by 2. Size of 12 divided by 2 is equal to 16. Sorry, 6. Sixth item is equal to, so Q2 will be sixth item ಬಂದು 28 ಇದೆ. ಸೊ Q2 will be 28. Then Q3, what is the formula for Q3? So Q3, there will be Q3 is equal to size of 3 into n plus 1 divided by fourth item is equal to size of 3 into 11 plus 1 divided by fourth item. Therefore size of 3 into, so 11 plus 1 12 divided by 4 3. So is equal to size of ninth item is equal to Q3 is equal to, so ninth item ಏನಿದೆ 45. So Q3 will be, sorry, Q3 will be 45. ಸೊ ಹಾಗೆ ನಾವೀಗ ಇಂಡಿವಿಜುವಲ್ ಆಯಿತು, ಇಷ್ಟೇ ಇಂಡಿವಿಜುವಲಲ್ಲಿ. ನೆಕ್ಸ್ಟ್ ಈಗ ಡಿಸ್ಕ್ರೀಟ್ ಸೀರೀಸ್ ನೋಡೋಣ. ಸೊ ಈಗ ನಾವು ಡಿಸ್ಕ್ರೀಟ್ ಸೀರೀಸಲ್ಲಿ ನೋಡೋಣ. ಸೊ XCF. ಸೊ ಡಿಸ್ಕ್ರೀಟ್ ಸೀರೀಸಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂದರೆ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನೂ ಕೂಡ ಬೇಕಾಗುತ್ತೆ. ಸೊ ನಾವೀಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡೋಣ. ಸೊ CF. So as it is, cumulative frequency 8 ಇದೆ, 8 ಆಗಿ ಬರ್ಕೊಳ್ಳಿ. ಸೊ 8 plus 12 is equal to 20 plus 20 is equal to 40 plus 35 is equal to 75 plus 25 is equal to 100. So 100 plus 20 is equal to 120 plus 15 is equal to 135. Then as it is 125 plus 5 is equal to 140. ಸೊ ಹೀಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಂಡುಹಿಡಿಯೋದು. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆದಮೇಲೆ ನೆಕ್ಸ್ಟ್ ಈಗ ನಾವು Q1 ಕಂಡುಹಿಡೋಣ. Q1ಗೆ ಬಂದು ಡಿಸ್ಕ್ರೀಟ್ ಸೀರೀಸಲ್ಲಿ ಫಾರ್ಮುಲಾ Q1 is equal to size of n plus 1 divided by fourth item is equal to size of
ಸೈಜ್ ಆಫ್ ಎನ್. ಸೊ ಇಯರ್ ಸೈಜ್ ಲಾಸ್ಟ್ ನಮಗೆ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಎನ್ ಅಂತಂದ್ರೆ ನಾವು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಕನ್ಸಿಡರ್ ಮಾಡ್ತಿದ್ದೋ. ಸೊ ನಾವೀಗ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ನಾವು ಎನ್ ಅಂತಂದ್ರೆ ಸೊ ನಾವಿಲ್ಲಿ 140ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 140 ಸೊ ಟೋಟಲ್ ನಂಬರ್. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ ಲಾಸ್ಟ್ ನಂಬರ್ ಏನಿರುತ್ತೆ ಸೊ ಇದು. ಸೊ ಇದನ್ನ ನಾವು ಎನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 140 ಪ್ಲಸ್ ಸೊ 140 ಪ್ಲಸ್ 1 ಡಿವೈಡೆಡ್ ಬೈ fourth item is equal to size of 141 divided by fourth item is equal to size of 141 divided by 4 is equal to 32.25 item. ಸೊ ನಮ್ಗೆ ಈ 32.25 ಅನ್ನೋದು ಸೊ ನಮಗೆ ಯಾವ ಐಟಮಲ್ಲಿ ಬರುತ್ತೆ ನಾವು ಫಸ್ಟ್ ಅದನ್ನು ನೋಡಬೇಕು. ಸೊ ನಮಗಿಲ್ಲಿ ಇಲ್ಲಿ ನೋಡಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನೋಡಿ. ಸೊ 30 ಸೊ 20 ಬರಲ್ಲ, ಇಲ್ಲಿ 20 ಲಾಸ್ಟ್ ಆಗಿದೆ. ಸೊ 32 ಬರೋದು ನಮಗೆ 40. ಸೊ ನಮಗೆ ಈ ಸೀರೀಸಲ್ಲಿ ನಮಗೆ ಡಿಸ್ಕ್ರೀಟ್ ಸೀರೀಸಲ್ಲಿ Q1 ಸಿಗುತ್ತೆ. ಸೊ Q1 ಸೊ ದೇರ್ ಆಸ್ ಇಟ್ ಈಸ್ Q1 ವಿಲ್ ಬಿ is equal to 15. ಸೊ ನಾವು ಇಲ್ಲಿ ಏನಿರುತ್ತೆ ಅದನ್ನು ನಾವು Q1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ Q1 ವಿಲ್ ಬಿ 15. ಸೊ ಹಾಗೆ ನಾವೀಗ ನೆಕ್ಸ್ಟ್ Q2 ನೋಡೋಣ. ಸೊ Q2ಗೆ ಫಾರ್ಮುಲಾ ಬಂದು ಸೊ Q2 is equal to size of 2 will be size of n plus 1 divided by tooth item is equal to size of n ಅಂದರೆ ನಾವು ಹೇಳಿದ್ದೀನಿ ಏನು ಕನ್ಸಿಡರ್ ಮಾಡ್ಕೊಂತ 140 ಪ್ಲಸ್ 1 ಡಿವೈಡೆಡ್ ಬೈ 2 ಐಟಮ್. ಸೊ ಹಾಗೆ ಇಸ್ ಈಕ್ವಲ್ ಟು ಸೈಜ್ ಆಫ್ 141 divided by 2 item. So here 141 size of 141 divided by 2 is equal to 70.5 item. ಸೊ ಇಯರ್ ನಮಗೆ 75 ನಮ್ಗೆ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಸೊ ನಮಗೆ 75 ಅನ್ನೋದು ಇಲ್ಲಿ 40 ಸಿಗಲ್ಲ. ಸೊ ಇಯರ್ ಇಲ್ಲೇ ಇದೆ ನಮಗೆ 75. ಸೊ ಟೀತ್ ಐಟಮ್ ನಮಗೆ 75 ಅಲ್ಲಿ ಸಿಗುತ್ತೆ. ಸೊ ದೇರ್ ಫೋರ್ Q2 will be 20. So Q2 will be 20. So Q2 ಒಂದು 20. ಸೊ ಹಾಗೆ ಲಾಸ್ಟ್ ಒಂದು Q3ನ ಫೈಂಡ್ ಔಟ್ ಮಾಡಬೇಕು. ಸೊ Q3 ಸೊ ಡಿಸ್ಕ್ರೀಟ್ ಸೀರೀಸಲ್ಲಿ Q3ಗೆ ಫಾರ್ಮುಲಾ ಬಂದು ದಿ ಸೈಜ್ ಆಫ್ 3 into n plus 1 divided by fourth item. Therefore size of 3 into 140 plus 1 divided by fourth item. Therefore size of 3 into so 140 plus 141 divided by 4 is equal to 35.25 item. Therefore size of 105.75. So 3 into 35.25 is equal to 105.75 item. ಸೊ ಈಗ ನಾವು 105 ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಸೊ ನಮಗೆ 105 ಬಂದು 100 ಅಲ್ಲಿ ಸಿಗಲ್ಲ. ಸೊ ನಮ್ಗೆ ಇಲ್ಲಿ 105 ಬಂದು 120 ಸಿಗುತ್ತೆ. ಸೊ 120. ಸೊ ಇಯರ್ will be considered as Q3. So Q3 is 30. So Q3 will be 30. ಸೊ ನಾವೀಗ ಲಾಸ್ಟ್ ಒಂದು ಕಂಟಿನ್ಯೂಸ್ ಸೀರೀಸಲ್ಲಿ Q1 Q2 Q3 ನ ನೋಡೋಣ. ಸೊ ಫ್ರೆಂಡ್ಸ್ ನಾವೀಗ ಕಂಟಿನ್ಯೂಸ್ ಸೀರೀಸಲ್ಲಿ Q1 Q2 ಫೈನ್ ಮಾಡೋಣ. ಸೊ ಫೈನ್ ಮಾಡೋಕ್ಕಿಂತ ಮುಂಚೆ ಇಲ್ಲೂ ಕೂಡ ಅಷ್ಟೇ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಫಸ್ಟ್ ಆಫ್ ಆಲ್ ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿದೋಗೆ 6. ಸೊ 6 plus 14 20. ಸೊ 20 plus 15 35. 35 plus 20 55. 55 plus 25 80. 80 plus 30 110. So 110 plus 28 138. 138 plus 22 160. 160 plus 12 so 172. So 172 plus 8 180.
ಸೊ ಹೀಗೆ. ಸೊ ನೆಕ್ಸ್ಟ್ ನಾವೀಗ Q1 ನೋಡೋದಾದ್ರೆ Q1 is equal to size of n by 4th item. So n by 4th item is equal to size of n by 4th size of 180 divided by 4th item. n ಅಂದ್ರೆ ಇಲ್ಲೂ ಕೂಡ ಅಷ್ಟೇ ನಾವು ಇಲ್ಲಿ ಇದನ್ನ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಎಸ್ ಎನ್. ಸೊ size equal to size of 180 divided by 4th is equal to 45th item. 45th item. Here ನಮಗೆ 45th ಐಟಮ್ ಬರೋದು ಸಿಗೋದು ನಮ್ಗೆ ಇಲ್ಲಿ ಎಲ್ಲಿ ಸಿಗುತ್ತೆ? 45th ಐಟಮ್ ಬಂದು ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಿದರೆ 55. ಸೊ ಇಯರ್ ನಮಗೆ 45th ಐಟಮ್ ಬಂದು ನಮಗೆ ಈ ಕ್ಲಾಸಲ್ಲಿ ಸಿಗುತ್ತೆ. ಸೊ ಈ ಕ್ಲಾಸಲ್ಲಿ ಸಿಗುತ್ತೆ. ಸೊ therefore Q1 appears in 60 to 80 ಕ್ಲಾಸ್. Q1 ನ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ನಮಗೆ Q1 ಈಗ ನಾವು ಫಾರ್ಮಲ್ ಆಗ್ತಾ ಬರಬೇಕಾಗಿರೋ 60 ಮತ್ತು 80 ಒಳಗಡೆ ಬರಬೇಕು ನಮಗೆ Q1. ಸೊ ನಾನು ಬರುತ್ತೆ ಹೇಳಿದೆ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೋಕ್ಕಾರೆ ಕಂಟಿನ್ಯೂಸ್ ಸೀರೀಸಲ್ಲಿ ಬೇರೆ ಸಪ್ರೇಟ್ ಫಾರ್ಮುಲಾ ಇರುತ್ತೆ ಅಂತ. ಸೊ therefore Q1 is equal to L1 plus n by 4th minus CF divided by F common factor I into I is equal to L1 ಬಂದು ನಮಗೆ 60 plus n by 4 ಬಂದೆ 45 ಸಿಕ್ಕಿದೆ. 45 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ನಾವಿಲ್ಲಿ ಮಾಡ್ಬಿಡೋದು. ಸೊ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಮ್ಗೆ ಇಲ್ಲಿ ಏನು ಸಿಕ್ಕಿರುತ್ತೆ ಇದಕ್ಕಿಂತ ಅಪ್ಪರ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಬೇಕು. ಮೈನಸ್ 35 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಸೊ ಈಗ ನಮಗೆ ಫ್ರೀಕ್ವೆನ್ಸಿ ನಮಗೆ ಈ ಸೀರೀಸಲ್ಲಿ ಏನು ಸಿಕ್ಕಿರುತ್ತೆ ಅದನ್ನೇ ಕನ್ಸಿಡರ್ ಮಾಡಿ 20. ಸೊ ದೆನ್ ಕಾಮನ್ ಫ್ಯಾಕ್ಟರ್ ಇಲ್ಲಿ 20. ಸೊ 20. ಸೊ ಇಯರ್ 20 ಡಿಫ್ರೆನ್ಸ್ ಇದೆ. ಕಾಮನ್ ಫ್ಯಾಕ್ಟರ್ ಬಂದು 20 ಇದೆ. ಇಸ್ ಈಕ್ವಲ್ ಟು 60 plus 10 divided by 20 to 20 is equal to 60 plus so 10 into 20 200 10 is equal to 70. So therefore Q1 will be 70. ಸೊ ಹಾಗೇನೆ ನೆಕ್ಸ್ಟ್ ನಾವೀಗ Q2 Q3 ಕೂಡ ಫೈಂಡ್ ಔಟ್ ಮಾಡೋಣ. ಸೊ ಫ್ರೆಂಡ್ಸ್ ನಾವೀಗ ಇಲ್ಲಿ ನೆಕ್ಸ್ಟ್ ನಾವೀಗ Q2 ಫೈಂಡ್ ಔಟ್ ಮಾಡೋಣ. Q2 is for size of n by 2th item is equal to size of n by 2. So 180 divided by 2th item. So here size of 180 divided by 2 is equal to 90th item. ಸೊ ಇಯರ್ ನಮಗೆ 90 ಎಲ್ಲಿ ಸಿಗುತ್ತೆ ಅಂತ ನೋಡಬೇಕು. ಸೊ ನಮಗೆ 90 ಬಂದು ನಮಗೆ ಈ ಸೀರಿಯಲ್ಸಲ್ಲಿ ಸಿಗುತ್ತೆ. ಸೊ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇರೋದ್ರಿಂದ ನಮಗೆ 90 ಬಂದು 100 into 120 ಕ್ಲಾಸಲ್ಲಿ ಸಿಗುತ್ತೆ. ಸೊ ಇಯರ್ Q2 appears in 100 to 120. ಸೊ ನಮಗೆ ಇಲ್ಲಿ Q2 ಸಿಗಬೇಕು. ಸೊ ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ Q2 is equal to L1 plus n by 2 minus CF divided by F into I is equal to L1 ಬರೋದು ನಮಗೆ 100 ಇದೆ. ಸೊ 100 ಆಗಿ ಕನ್ಸಿಡರ್ ಮಾಡಿ ಪ್ಲಸ್ n by 2 90 ಸಿಕ್ಕಿದೆ. 90 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ನಾವು ಹೇಳಿದ್ದೀನಿ ಫಸ್ಟೇ ಅಪ್ಪರ್ನ ತಗೋಬೇಕು ಅಂತ. ಸೊ 80 divided by so as it is ಫ್ರೀಕ್ವೆನ್ಸಿ ಬಂದು ಈ ಸೀರೀಸಲ್ಲಿ ಏನಿರುತ್ತೆ ಇದನ್ನೇ ಕನ್ಸಿಡರ್ ಮಾಡಿ. ಸೊ ಫ್ರೀಕ್ವೆನ್ಸಿ ಬಂದು 30 ಕಾಮನ್ ಫ್ಯಾಕ್ಟರ್ 20 is equal to so 100 plus so 10 divided by 3.0. okay, so 90 minus 80 10 now 20 10 into 20 200. therefore 200 divided by 3 is equal to 6.7 is equal to 106.7. so Q2. ಸೊ ನಿಮ್ಗೆ ಇಲ್ಲಿ ಏನು Q2 ಸಿಗಿರುತ್ತೆ ಅದು ನಿಮಗೆ ಈ ಕ್ಲಾಸಲ್ಲಿ ಅಪಿಯರ್ ಆಗಬೇಕು 100 ಮತ್ತು 120 ಒಳಗಡೆ. ಸೊ ಇದಕ್ಕಿಂತ ನಿಮಗೆ ಹೈಯರ್ ಜಾಸ್ತಿ ಸಿಕ್ತು ಅಂತಂದ್ರೆ ನೀವು ಇಲ್ಲಿ ಮಾಡಿರೋದು ತಪ್ಪು ಅಂತ ಅರ್ಥ. ಸೊ ಈಗ ನಾವು ಲಾಸ್ಟ್ ಸ್ಟೆಪ್ Q3 ನೋಡೋಣ. ಸೊ Q3
Q3 is equal to size of 3 into n by fourth item is therefore size of 3 into 180 divided by fourth item. So size of 3 into 4 divided by 180 is equal to 45 item, 45th item. So therefore size of 45 into 3 is equal to 135. So here 135 appears ಎಲ್ಲಿ ಸಿಗುತ್ತೆ ನಮಗೆ 135 ಒಂದು 120 ಮತ್ತೆ 140 ಇಲ್ಲೇ ಸಿಗುತ್ತೆ ನೋಡಿ ಹೇಳಿ 138 ಇದೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ನಮ್ಗೆ ಇಲ್ಲೇ ಸಿಗುತ್ತೆ. ಸೊ ಅಪಿಯರ್ಸ್ ಇನ್ 120 to 140 series. So as it is formula apply ಮಾಡಿ. So Q3 is equal to L1 plus 3 into n by 4 minus CF divided by F into common factor I is equal to 120 plus 135. 3 into n by 4 ಸಿಕ್ಕಿರೋದು ನಮಗೆ 135. ಸೊ 135 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಳಿದ್ದೀನಿ, ಅಪ್ಪರ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ತಗೋಬೇಕು ಅಂತ 110 ಡಿವೈಡೆಡ್ ಬೈ ಹೇಳಿದ್ದೀನಿ ಫ್ರೀಕ್ವೆನ್ಸಿ ಸೇಮ್ ಸೀರೀಸ್ ತಗೋಬೇಕು ಅಂತ. ಸೊ 28 ಡಿವೈಡೆಡ್ ಬೈ 20 ಇಂಟು 20. ಸೊ therefore is equal to 120 plus, so here 135 minus 110 25. So 25 into 20 500. So 500 divided by 28 is equal to 17.9. So therefore 137.9. So Q3 will be 137.9. ಸೊ ಫ್ರೆಂಡ್ಸ್ ಇದಿಷ್ಟೇ. ಸೊ ನಿಮ್ಗೆ ಈ PDF ನೋಟ್ಸ್ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಹೊಸ ವೀಡಿಯೋಸ್ ನಿಮ್ಗೆ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.